ಆ ಸ್ಮೈಲು ಅದು ಮರೆಯೋಕ್ಕಾಗಲ್ಲ. ಅವ್ರ ಫ್ಯಾಮಿಲಿ ಅಂದ್ರೆ ತುಂಬಾ ಇಷ್ಟ, ಹೇಳಕ್ಕಾಗದಿನ್ನೇನೆಲ್ಲ. ತುಂಬಾ ಇಷ್ಟ ಮಾಡ್ತೀನಿ ನಾನು. ಮಗನೇ ಹೋಗ್ಯಾನಂತ ಅನ್ಕೋತೀವಿ ನಾವು. ಕನ್ನಡ ಚಿತ್ರರಂಗದಲ್ಲಿ ಕೆಲವು ನಟರು ಬರ್ತಾರೆ, ಕೆಲವು ನಟರು ಹೋಗ್ತಾರೆ. ಆದರೆ ಕೆಲವರು ಮಾತ್ರ ಜನರ ಹೃದಯದಲ್ಲಿ ಶಾಶ್ವತವಾಗಿ ಉಳಿದುಕೊಳ್ತಾರೆ. ಅಂಥ ವ್ಯಕ್ತಿಯೇ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಅಪ್ಪು. ನೀವು ನೋಡ್ತಾ ಇದ್ದೀರಾ ಫಿಲ್ಮ್ ಬೀಟ್ ಕನ್ನಡ. ನಾನು ಯಶವಂತ್. 1975 ಮಾರ್ಚ್ 17ರಂದು ಜನಿಸಿದ ಅಪ್ಪು ಕನ್ನಡದ ಲೆಜೆಂಡರಿ ವರನಟ ಡಾಕ್ಟರ್ ರಾಜ್ಕುಮಾರ್ ಮತ್ತು ಪಾರ್ವತಮ್ಮ ರಾಜ್ಕುಮಾರ್ ಅವರ ಮಗ. ಬಾಲನಟನಾಗಿಯೇ ಸಿನಿ ಜೀವನ ಆರಂಭಿಸಿದ ಅಪ್ಪು ಬೆಟ್ಟದ ಹೂ ಸಿನಿಮಾದ ಅಭಿನಯಕ್ಕೆ ರಾಷ್ಟ್ರ ಪ್ರಶಸ್ತಿಯನ್ನು ಆ ಚಿಕ್ಕ ವಯಸ್ಸಿನಲ್ಲೇ ಪಡೆದುಕೊಂಡಿದ್ರು. ಬಾಲನಟನಾಗಿ ಆರಂಭವಾದ ಅವರ ಪಯಣ 2002ರಲ್ಲಿ ಅಪ್ಪು ಸಿನಿಮಾದ ಮೂಲಕ ಹೀರೋ ಆಗಿ ಹೊಸ ಇತಿಹಾಸವನ್ನು ಸೃಷ್ಟಿ ಮಾಡ್ತಾರೆ. ಆ ಸಿನಿಮಾದಿಂದಲೇ ಅಭಿಮಾನಿಗಳು ಅವರನ್ನು ಪವರ್ ಸ್ಟಾರ್ ಅಂತ ಕರೆಯಲು ಆರಂಭ ಮಾಡ್ತಾರೆ. ಅಲ್ಲಿಂದ ಅಪ್ಪುಗೆ ಸಿಕ್ಕಾಪಟ್ಟೆ ಜನಗಳ ಪ್ರೀತಿ ಸಿಗ್ತಾನೆ ಇರುತ್ತೆ. ಇವತ್ತಿಗೂ ಅಪ್ಪು ಅಂತ ಅಂದರೆ ಜನರಿಗೆ ಇನ್ನಿಲ್ಲದ ಪ್ರೀತಿ. ಹಾಗಾದರೆ ಜನ ಅಪ್ಪು ಬಗ್ಗೆ ಏನೇನೆಲ್ಲ ಹೇಳ್ತಾರೆ ನೋಡ್ಕೊಂಬನ್ನಿ. ಪ್ರತಿ ವರ್ಷ ಅಲ್ಲ, ಭಾನುವಾರ ಇದ್ರೂ ಬಿಡಲ್ಲ. ನಾವು ಇಲ್ಲಿ ಬಂದೇ ಹೋಗೋದು. ಕೆಲಸ ಇಲ್ಲ ಅಂದ್ರೆ ನಾವು ಇಲ್ಲಿ ಬಂದನೇ ಹೋಗೋದು. ಅವರೇ ಇಲ್ವಲ್ಲ, ಅಷ್ಟು ದೊಡ್ಡದಾಗಿ ಫಿಲಮ್ಗಳು ಅವೆಲ್ಲ ತೆಗಿತಿದ್ರು. ಒಂದೇ 10 ನಿಮಿಷದಾಗೆ ಅವರೇ ಹೋಗ್ಬಿಟ್ರಲ್ಲ. ನಮಗೆ ಏನಾಗ್ಬಿಡ್ತು, ಅವ್ರದ್ದು ನಮ್ದು ಸಾವು ಅವ್ರಿಗೆ ಕೊಡ್ಬೇಕನ್ನೋ ಆಗ್ಬಿಡ್ತು ನಮ್ಗೆ. ಅವತ್ತಿನ ದಿನ ಮಗನೇ ಹೋಗ್ಯಾನಂತ ಅನ್ಕೋತೀವಿ ನಾವು. ಅಪ್ಪವ್ರದ್ದು ಹೇಳ್ಬೇಕಂದ್ರೆ ತುಂಬಾನೇ ಬೇಜಾರಮ್ಮ. ಅವ್ರು ಹೋಗಿದ್ದ ದಿವಸ ತುಂಬಾ ಬೇಜಾರು. ನಮ್ಮ ಮನೇಲಿ ನೋಡ್ಬಿಟ್ಟು ಟಿವಿಯಲ್ಲಿ ನೋಡ್ಬಿಟ್ಟು ನಾವೇನು ಇಲ್ಲಿ ಬಂದಿಲ್ಲ, ಅಲ್ಲೇ ಮನೆಯಲ್ಲೇ ನೋಡ್ಬಿಟ್ಟು ಕಣ್ಣೀರು ಹಾಕ್ತಾ ಇದೀವಿ. ನಾನು ಇವತ್ತು ನಿಜವಾಗಿ ಹೇಳ್ತಿದ್ದೀನಿ. ನಾನು ಅವ್ರದ್ದು ಲಾಸ್ಟ್ ಸಿನಿಮಾ ಗಂಧದ ಗುಡಿ ನೋಡಿದವಳು ನಾನು. ಇನ್ನೂ ಅದ್ರ ಯಾವ ಫಿಲ್ಮಿಗೆ ಥಿಯೇಟ್ರಿಗೆ ಮೆಟ್ಲಿಗೆ ಹೋಗಿಲ್ಲ. ಅವ್ರ ಫಿಲ್ಮೇ ನನಗೆ ಎಲ್ಲ ಇಂಪ್ರೆಸ್ ನೆನಪಲ್ಲೇ ಉಳ್ಕೊಂಡಿದ್ದೀನಿ. ನಾನು ಯಾವಾಗಲೂ ಎಲ್ಲರೂ ನಮ್ಮ ಮನೆಯಲ್ಲೆಲ್ಲರೂ ಹೋಗ್ತಾ ಇದ್ದಾರೆ, ಒತ್ತಾಯ ಮಾಡ್ತಾರೆ. ಯಾಕೆ ಅವರಿದ್ರೆ ಅವ್ರಿಗೆ ಕೂಡ ಬೇರೆಯವ್ರದೆಲ್ಲ ಯಾಕೆ ಮಾಡ್ತಾರಲ್ಲ ನೋಡಬೇಕು ಅಂತ. ನನಗೆ ಅದೇನೋ ಇಷ್ಟ ಆಗ್ತಾ ಇಲ್ಲ. ಅಣ್ಣ ಫಿಲಿಮ್ ನೋಡಬೇಕು ಹೊರತು ನಾನು ಬೇರೆಯವ್ರದ್ದು ನೋಡಬಾರ್ದು ಅಂತ ನಂದು ಒಂದು ಮರೆಯೋಕ್ಕಾಗಲ್ಲಮ್ಮ. ಎಷ್ಟು ದೊಡ್ಡ ವ್ಯಕ್ತಿ ಅಂದರೆ ಅಷ್ಟು ಸಂಪಾದನೆ ಮಾಡೋರೆ ಜನನ, ಕೋಟಿ ಕೋಟಿ. ಆದರೆ ಏನು ಒಂದು ಟಿ ವಿಲಿ ಹಾಕ್ಲಿ ಒಂದು ದುಃಖ ಆಗುತ್ತೆ. ಯಾಕಪ್ಪ ಇವ್ರು ಹಾಕ್ತಾರೆ, ಅವ್ರು ನಾವು ಮರೆಯೋಕ್ಕಾಗಲ್ಲ. ಅಭಿಮಾನಿಗಳು ಹಂಗೂ ಹಾಕ್ತಾರೆ, ಕಣ್ಣೀರು ಬರುತ್ತೆ. ಅಪ್ಪು ಅವ್ರ ಸ್ಮೈಲು ಯಾರಿಗೂ ಇಲ್ಲ, ಆ ಥರ ಗುಣ ಇಲ್ಲ ಯಾರಿಗೂ ಆ ಥರ. ಅವ್ರನ್ನ ಮರೆಯೋಕ್ಕಾಗಲ್ಲ ಅಂತ, ಅವ್ರನ್ನ ಮರೆಯೋಕ್ಕಾಗಲ್ಲಮ್ಮ. ಇದು ಹಾಕಿಸ್ಮೇಲೆ ಸ್ವಲ್ಪ ನನಗೆ ನೆಮ್ಮದಿ ಆಯಿತು. ಅವ್ರ ಮನಸ್ಸಲ್ಲೇ ಇದ್ದಾರೆ ಅವರು. ಇನ್ನೂ ನೆನಪಲ್ಲಿದ್ದಾರೆ ಅವರು. ಹೋಗಿಲ್ಲ, ಎಲ್ಲಿ ಹೋಗಿಲ್ಲ, ಅವ್ರು ನೆನಪಲ್ಲಿದ್ದಾರೆ ಅವರು. ರಾಜ್ಕುಮಾರು ಅದು ತುಂಬ ಚೆನ್ನಾಗಿದೆ, ಅವ್ರು ನೋಡ್ಬೋದು. ನಾನು ತಮಿಳ್ನಾಡು ತುಂಬ ಇಷ್ಟ ಮಾಡ್ತೀನಿ ನಾನು. ಅವ್ರು ಸತ್ತಾರೆ ಅನ್ಸಲ್ಲ ನಮಗೆ. ಆದ್ಕೆಲ್ಲ ಅವ್ರು ಇದ್ದಾರೆ ಅನ್ಸುತ್ತೆ. ಆದ್ರೆ ಅವ್ರ ಹೆಸರು ಕೇಳಿ 1000 ಜನ ಅನ್ನ ತಿಂತಿದ್ದಾರೆ ಸರ್. ಅವರು ಮಾಣಿಕ್ಯ ಇದ್ದಂಗೆ ಸರ್. ಇವಾಗಲೂ ಹೇಳ್ಬೇಕಂದ್ರೆ ಅವರು ಇಲ್ಲ ಅಂತ ಯಾರು ಅನ್ನೋಕ್ಕಾಗಲ್ಲ. ಅವ್ರು ಬದುಕಿದ್ರು ಒಂಥರ, ಅವ್ರು ಇಲ್ಲದೆ ಇದ್ರು ಬದುಕಿದ್ದಾರೆ ಅಂತಲೇ ನಾವೆಲ್ಲ ಈಗ ಹಂಗೆ ಅಂದ್ಕೊಂಡವ್ರು. ದೊಡ್ಡ ಮನೆ ಅಂದರೆ ಚಿತ್ರರಂಗಕ್ಕೆ ಒಂದು ಗೌರವ. ಅದರಲ್ಲೂ ಅಪ್ಪು ಅಂದರೆ ಚಿತ್ರರಂಗದವರಿಗೆ ಹೆಚ್ಚು ಪ್ರೀತಿ. ಹಾಗೆ ಚಿತ್ರರಂಗದ ಗಣ್ಯಾತಿ ಗಣ್ಯರು ಅವರು ಕಂಡಂಥ ಅಪ್ಪು ಹೇಗೆ ಏನು ಅನ್ನೋದನ್ನ ಹೇಳಿದ್ದಾರೆ, ನೋಡ್ಕೊಂಬನ್ನಿ. ಅಪ್ಪು ಸರಲ್ಲಿ ಆ ಗುಣಗಳು ತುಂಬ ಇದೆ. ಅವ್ರು ನೀವು ಹೊಸಬರಿಗೆ ಅವರು ತುಂಬಾ ಟ್ರಸ್ಟ್ ಮಾಡಿಬಿಡ್ತಾರೆ. ಹೋಗೋರಂತೆ, ಆ ಕಡೆ ಹೋದಾಗ ಹಣ್ಣಿನ ಅಂಗಡಿಲಿ ಹಣ್ಣು ತಗೊಳ್ಳೋರಂತೆ. ತೊಗೊಂಬಿಟ್ಟು ಒಂದು ಸಲ ಬಂದ್ರಂತೆ, ಬಂದ್ಬಿಟ್ಟು 50,000 ಕೊಟ್ರಂತೆ. ಹಣ್ಣಿನ ಅಂಗಡಿ ದೊಡ್ಡದಾಗಿ ಇಟ್ಕೊ ಅಂತ. ಅವನು ಅಳ್ತಿದ್ದ ನೆನೆಸ್ಕೊಂಡು. ಅಂದರೆ ಯಾರೇ ಬಂದರೂ, ಹಿಂಗೇ ಬಂದರೂ, ನೀವು ಯಾರೇ ಹೊಸಬರಿದ್ರು ಇಲ್ಲಿ ಮೇಕ್ ಯು ಕಂಫರ್ಟಬಲ್. ಕೂತ್ಕೊಂಡು ಕೈ ಕೊಟ್ಟು ಇಷ್ಟು ದೊಡ್ಡ ಕೈ ಅದು ಹಿಂಗಿಟ್ರೆ ನಿಮ್ಮಂಥ ಅಪ್ಪ ಸೇಫ್ ನಾನು ಅನ್ನೋ ಥರ ಈ ಥರದ್ದು ಒಳ್ಳೊಳ್ಳೆ ಪಾತ್ರಗಳು ಏನು ಸಿಗ್ತಿದ್ದಾವೆ ಅಂದರೆ ಕ್ಯಾರೆಕ್ಟರ್ ಆರ್ಟಿಸ್ಟಾಗಿ ನನ್ನನ್ನು ಏನು ಗುರುತಿಸ್ತಿದ್ರೆ ಅದು ನನಗೆ ಕವಲುದಾರಿ.
ಅದು ಒಂಥರ ಈಗ ಅಪ್ಪು ಸರ್ ಹಿಂಗೆ ನನಗೂ ಒಂದು ರೀತಿ ಹಿಂಗೆ ಜೀವನ ಕೊಟ್ಬಿಟ್ಟು ಹೋಗ್ಬಿಟ್ರದು, ನನ್ನ ವೃತ್ತಿ ಜೀವನ ನನಗೆ ಒಂದು ರೌಂಡಿಗೆ ಮೇಲೆ ಕೆತ್ಬಿಟ್ಟು ಹೋಗ್ಬಿಟ್ರಲ್ಲ ಅನ್ಸುತ್ತೆ. ಅದು ಕಾಡುತ್ತದು, ತುಂಬ ಕಾಡುತ್ತದು. ಪಿಕ್ಚರಿಂದ ಲಾಸ್ಟ್ ಪಿಕ್ಚರ್ಗೂ ನನ್ನ ಜೊತೆ ಹೆಂಗಿದ್ರು ಹಂಗೆ ಇದ್ದಾರೆ ಸರ್. ಅವ್ರು ಫಸ್ಟ್ ಪಿಕ್ಚರ್ಲು ಹೊಸ ಹುಡುಗನಾಗಿ ಹೆಂಗೆ ಬಂದು ಫಸ್ಟ್ ಟೈಮ್ ಡಬ್ಬಿಂಗ್ ಸ್ಟಾರ್ಟ್ ಮಾಡಿದ್ರು, ಲಾಸ್ಟ್ ಪಿಕ್ಚರ್ಗೆ ಹೋಗೋ ತನಕ ನಾವು ಹಂಗೆ ಮಾತಾಡಿಸ್ತಾಯಿದ್ರು. ಹಂಗೆ ಇತ್ತು ನಮ್ಮಿಬ್ಬರದು ರಿಲೇಷನ್ಶಿಪ್ಪು. ಅವರು ಹೀರೋ ಆಗಿ ನಾನು ಇಂಜಿನಿಯರ್ ಆಗಿ ಆ ಥರ ಎಲ್ಲ ನಮ್ಮಿಬ್ಬರದು ಒಂದು ಫ್ರೆಂಡ್ಸ್ ಥರನೇ ಅನ್ಕೋಬೋದು. ಅವತ್ತು ಮಾತಾಡ್ಸೋಕ್ಕೆ ಶುರು ಮಾಡಿದ್ದು ಅವರು ಟಿಲ್ ಲಾಸ್ಟ್ ಡೇ ಈವ್ನಿಂಗ್ವರೆಗೂ ನಾನು ಎಲ್ಲೇ ಸಿಕ್ಕಲಿ ನಾನು ಮೆಸೇಜ್ ಮಾಡಲಿ, ಫೋನ್ ಮಾಡಲಿ, ನಮ್ಗೆ ಅವ್ರ ಆಫೀಸು ನಮ್ಮ ಮನೆ ಇದ್ದಂಗೆ ಇರ್ತೈತೆ. ಎನಿ ಟೈಮ್ ಯಾವಾಗ ಬೇಕಾದ್ರೂ ಹೋದ್ರೂ ಸಿಗೋರು. ನನ್ನ ಕೆಂಡ ಸಂಪಿಗೆ ಅವರೇ ಪ್ರಮೋಟ್ ಮಾಡಿಕೊಟ್ಟಿದ್ದು. ನನ್ನ ಕಾಲೇಜ್ ಕುಮಾರ ರಿಲೀಸ್ ಆಗಿ ಅವ್ರ ಸಿನಿಮಾ ನೋಡಿ ಅವರೇ ಪ್ರಮೋಟ್ ಮಾಡಿಕೊಟ್ಟಿದ್ದು. ಎಲ್ಲವೂ ಆಗಿದ್ರು ನಮಗೆ. ಮಿಲನ, ರಾಜಕುಮಾರ, ಯುವರತ್ನ, ಜೇಮ್ಸ್ ಸೇರಿದಂತೆ ಅನೇಕ ಸೂಪರ್ ಹಿಟ್ ಸಿನಿಮಾಗಳ ಮೂಲಕ ಪುನೀತ್ ರಾಜ್ಕುಮಾರ್ ಕನ್ನಡ ಸಿನಿ ರಂಗದಲ್ಲಿ ತಮ್ಮದೇ ಆದಂಥ ಸ್ಥಾನವನ್ನು ನಿರ್ಮಿಸಿಕೊಂಡರು. ಆದರೆ ಅವರ ಮಹತ್ವ ಸಿನಿಮಾ ಮಾತ್ರ ಆಗಿರಲಿಲ್ಲ. ಸಮಾಜ ಸೇವೆಯಲ್ಲಿ ಅವರು ಮಾಡಿದ ಕೆಲಸಗಳು ಅಸಾಧಾರಣ. ಸಾವಿರಾರು ಮಕ್ಕಳ ಶಿಕ್ಷಣದ ಜವಾಬ್ದಾರಿ, ಅನಾಥಾಶ್ರಮಗಳಿಗೆ ಸಹಾಯ ಮತ್ತು ಅನೇಕ ಸಾಮಾಜಿಕ ಕಾರ್ಯಗಳನ್ನು ಅವರು ಮೌನವಾಗಿ ಮಾಡ್ತಾ ಇದ್ರು. ಈ ಬಗ್ಗೆ ನನ್ನ ಕಲೀಗ್ ಚಂದನ ಅವರು ಇನ್ನಷ್ಟು ಸಂಕ್ಷಿಪ್ತವಾಗಿ ಈ ಬಗ್ಗೆ ಹೇಳ್ತಾ ಹೋಗ್ತಾರೆ. ಕೇಳ್ಕೊಂಬನ್ನಿ. ಅನಾಥಾಶ್ರಮ, 26 ಉಚಿತ ಶಾಲೆಗಳು, 16 ವೃದ್ಧಾಶ್ರಮಗಳು, 19 ಗೋಶಾಲೆಗಳು. ಇದಕ್ಕೆಲ್ಲ ಆರ್ಥಿಕ ನೆರವನ್ನು ನೀಡಿದಂಥವ್ರು ನಿಮ್ಮ ನೆಚ್ಚಿನ ಅಪ್ಪು. ಅಪ್ಪು ಅಂತ ಹೇಳಿದ್ರೆ ಮೊದಲಿಗೆ ನಮಗೆ ನೆನಪಾಗೋದು ಪವರ್ ಸ್ಟಾರ್. ಅದರ ಜೊತೆಯಲ್ಲಿ ನಮ್ಮೆಲ್ರಿಗೂ ನೆನಪಾಗೋದು ಅವರೊಬ್ಬ ಭಾವಜೀವಿ, ಭಾವನೆಗಳನ್ನೇ ತುಂಬಿಕೊಂಡಂತಹ ಒಬ್ಬ ಸಾಮಾನ್ಯ ಮನುಷ್ಯ ಅಂತ. ಬಲ್ಗೈಯಲ್ಲಿ ಕೊಟ್ಟಿದ್ದು ಎಡಗೈಗೆ ಗೊತ್ತಾಗಬಾರ್ದು ಅಂತ ಹೇಳ್ತಾರಲ್ಲ, ಅದನ್ನು ಮೋಸ್ಟ್ಲಿ ಇವ್ರನ್ನ ನೋಡಿನೇ ಬರೆದಿರ್ಬೋದೇನೋ ಅಂತ ಅನಿಸುತ್ತೆ. ಯಾಕಂತ ಹೇಳಿದ್ರೆ ಸಾಕಷ್ಟು ಜನ ವಿದ್ಯಾರ್ಥಿಗಳಿಗೆ, ದೊಡ್ಡವರಿಗೆ ಸಹಾಯವನ್ನು ಮಾಡಿ ಯಾವತ್ತೂ ಕೂಡ ಪ್ರಚಾರವನ್ನು ಬಯಸದೇ ಇರುವಂತಹ ವ್ಯಕ್ತಿ ಅಂತ ಹೇಳಿದ್ರೆ ಅದು ಪುನೀತ್ ರಾಜ್ಕುಮಾರ್. ಸಾಕಷ್ಟು ವಿಷಯಗಳನ್ನು ನಾವು ಕೇಳಿದ್ದೀವಿ, ಅಪ್ಪು ಅವರು ಈ ರೀತಿಯಾಗಿ ಸಹಾಯ ಮಾಡಿದರು ಅಂತ. ಅದೆಲ್ಲವೂ ಕೂಡ ಅವರು ನಮ್ಮನ್ನು ಅಗಲಿದ ನಂತರ ಕೇಳಿದಂತಹ ಮಾತುಗಳು. ಕನ್ನಡದ ಕೋಟ್ಯಾಧಿಪತಿ ಮಾಡಬೇಕಾದ್ರೆ ಡೈರೆಕ್ಟರ್ಸ್ ಹಾಗೂ ಪ್ರೊಡ್ಯೂಸರ್ಸ್ ಜೊತೆ ಜಗಳ ಮಾಡ್ತಿದ್ರಂತೆ ಅಪ್ಪು. ಯಾಕೆ ಅಂತ ಹೇಳಿದ್ರೆ, ನೀವು ಕಷ್ಟವಾದ ಪ್ರಶ್ನೆನ ಇಟ್ಟಿದ್ದೀರಾ, ಅವರಿಗೆ ಆನ್ಸರ್ ಮಾಡೋಕ್ಕಾಗಿಲ್ಲ ಅಂತ ಹೇಳಿದ್ರೆ ದುಡ್ಡನ್ನು ಕಳ್ಕೊಳ್ತಾರೆ, ಆವಾಗ ಏನು ಮಾಡಬೇಕು, ಸೊ ಈಸಿ ಕ್ವೆಶನ್ಸನ್ನು ಕೇಳಿ ಅಂತ ಹೇಳಿ ಅವ್ರ ಜೊತೆ ಜಗಳ ಮಾಡ್ತಿದ್ರಂತೆ. ಎಷ್ಟೋ ಬಾರಿ ಅವರು ಸಹಾಯನ ಮಾಡಿ ಇದನ್ನು ನಾನು ಕೊಟ್ಟೆ ಅಂತ ಅವರಿಗೆ ತಿಳಿಸ್ಬೇಡಿ ಅಂತ ಕೂಡ ಹೇಳ್ತಿದ್ರಂತೆ. ಸೊ ಅಷ್ಟು ಸರಳವಾಗಿ ಬದುಕ್ತಂಥವ್ರು ನಿಮ್ಮ ಅಪ್ಪು. ತುಂಬ ಜನಕ್ಕೆ ಸಹಾಯ ಮಾಡಿದ್ದಾರೆ. ಫಾರ್ ಎಕ್ಸಾಂಪಲ್ ಹೇಳೋದಾದರೆ ಶಕ್ತಿಧಾಮ ಇವತ್ತಿಗೂ ಮೈಸೂರಿನಲ್ಲಿ ಒಂದು ದೊಡ್ಡ ಸಂಸ್ಥೆ ಅಂತಲೇ ಹೇಳ್ಬೋದು. ಅಲ್ಲಿ ಸಾಕಷ್ಟು ಜನ ಅಬಲೆಯರಿಗೆ ವಿದ್ಯಾಭ್ಯಾಸವನ್ನು ಕೊಡ್ತಾ ಇದ್ದಾರೆ. ಎಷ್ಟೋ ಜನ ಗಂಡನ್ನು ಬಿಟ್ಟು ಬಂದು ಕಿರುಕುಳಕ್ಕೆ ಒಳಗಾದಂತಹ ಎಷ್ಟೋ ಜನ ಮಹಿಳೆಯರಿಗೆ ಇವತ್ತಿಗೂ ಕೂಡ ಅಲ್ಲಿ ಒಂದು ಸ್ಥಾನ ಇದೆ. ಅಣ್ಣನ ರೀತಿಯಲ್ಲಿ ನಿಂತು ಅವರಿಗೆಲ್ಲರಿಗೂ ವಿದ್ಯಾಭ್ಯಾಸವನ್ನು, ಹಾಗೆ ಅವರಿಗೆ ಬೇಕಾಗಿರುವಂತಹ ಆರ್ಥಿಕ ಸಹಾಯವನ್ನು ಕೂಡ ಮಾಡ್ತಾಯಿದ್ರು. ಸಾಕಷ್ಟು ಸರ್ಕಾರಿ ಶಾಲೆಗಳಿಗೆ ಸಹಾಯಧನ ಮಾಡಿದ್ದಾರೆ. ಎಷ್ಟೋ ಈ ರೀತಿಯಾದಂತಹ ಕೆಲಸಗಳನ್ನು ಮಾಡಿದಂತಹ ಅಪ್ಪು ಅವರು ಇವತ್ತಿಗೂ ಕೂಡ ನನಗೆ ಪ್ರಚಾರ ಬೇಕು ಈ ವಿಷಯಕ್ಕೆ, ಅಥವಾ ನನ್ನನ್ನು ಪ್ರಚಾರ ಮಾಡಿ ಅಂತ ಎಲ್ಲೂ ಕೂಡ ಹೇಳ್ಕೊಂಡಿರಲಿಲ್ಲ. ಇನ್ನು 13 ವರ್ಷಗಳ ಕಾಲ ನಮ್ಮ ಕರ್ನಾಟಕದ ಹೆಮ್ಮೆಯ ನಂದಿನಿಗೆ KMFಗೆ ರಾಯಭಾರಿ ಕೂಡ ಆಗಿದ್ರು. ಅದಕ್ಕೂ ಕೂಡ ₹1 ದುಡ್ಡನ್ನು ಕೂಡ ಪಡ್ಕೊಂಡಿರಲಿಲ್ಲ. ಇನ್ನು ಚಿಕ್ಕವರ ಜೊತೆ ಚಿಕ್ಕವನಾಗಿ, ದೊಡ್ಡವರ ಜೊತೆ ದೊಡ್ಡವನಾಗಿ ಎಲ್ಲರಿಗೂ ಕೂಡ ಸದಾ ನಗುವನ್ನೇ ಹಂಚ್ತಿದ್ದಂತಹ ಅಪ್ಪು ಅವ್ರನ್ನ ಕಳ್ಕೊಂಡಿರುವಂತಹ ನಮ್ಮ ಕರ್ನಾಟಕ ಇವತ್ತಿಗೂ ಕೂಡ ದುಃಖಿಸ್ತಾ ಇದೆ.
2021 ಅಕ್ಟೋಬರ್ 29ರಂದು ಅವರ ಅಕಾಲಿಕ ನಿಧನ ಕನ್ನಡಿಗರಿಗೆ ದೊಡ್ಡ ಆಘಾತ ಉಂಟು ಮಾಡುತ್ತೆ. ಆದರೆ ಇವತ್ತಿಗೂ ಕೂಡ ಅವರ ಸಿನಿಮಾಗಳು, ಅವರ ಹಾಡುಗಳು ಮತ್ತು ಅವರ ಒಳ್ಳೆತನ ಜನರ ಮನಸ್ಸಿನಲ್ಲಿ ಜೀವಂತವಾಗಿದೆ. ಅದಕ್ಕಾಗಿಯೇ ಅಭಿಮಾನಿಗಳು ಇಂದಿಗೂ ಹೇಳ್ತಾರೆ, ಅಪ್ಪು ಎಂದಿಗೂ ನಮ್ಮ ಹೃದಯದಲ್ಲಿ ಜೀವಂತ, ಅಪ್ಪು ಎಂದಿಗೂ ಅಮರ.